ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖಮೇನಿ ಹತ್ಯೆಗೆ ಇಸ್ರೇಲ್ ಅಮೆರಿಕ ಮಾಡಿದ್ದಂತಹ ಪ್ಲಾನ್. ಖಮೇನಿ ಭೇಟಿಗೆ ಇರಾನಿನ ಟ್ರಾಫಿಕ್ ಕ್ಯಾಮೆರಾಗಳೆಲ್ಲವೂ ಕೂಡ ಹ್ಯಾಕ್ ಆಗಿತ್ತಂತೆ. ಖಮೇನಿ ಭದ್ರತಾ ಸಿಬ್ಬಂದಿ ಚಲನವಲನದ ಮೇಲೆ ಕಣ್ಣನ್ನ ಇಟ್ಟಿದ್ರು. ಭದ್ರತಾ ಸಿಬ್ಬಂದಿ ಚಲನವಲನ ಕ್ಯಾಮೆರಾಗಳಿಂದ ನೋಡ್ತಾ ಇದ್ದಂತಹ ಇಸ್ರೇಲ್ ಟೆಹರಾನ್ನಲ್ಲಿದ್ದಂತಹ ಟ್ರಾಫಿಕ್ ಕ್ಯಾಮೆರಾಗಳನ್ನ ಹ್ಯಾಕ್ ಮಾಡಿದ್ದಂತಹ ಇಸ್ರೇಲ್ 1 ವರ್ಷದಿಂದಲೇ ಟ್ರಾಫಿಕ್ ಕ್ಯಾಮೆರಾಗಳನ್ನ ಹ್ಯಾಕ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಖಮೇನಿ ಮೇಲೆ ಕಣ್ಣಿಟ್ಟಿದ್ದಂತಹ ಇಸ್ರೇಲ್ ಗುಪ್ತಚರ ಸಂಸ್ಥೆ ಖಮೇನಿ ಬಾಡಿಗಾರ್ಡ್ಸ್ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳ ಮೇಲೆ ಕಣ್ಣನ್ನ ಇಟ್ಟಿದ್ರು. ದೇಶದ ಎಲ್ಲೆಡೆ ಟ್ರಾಫಿಕ್ ಕ್ಯಾಮೆರಾ ಅಳವಡಿಸಿದಂತಹ ಇರಾನ್ ವಿರೋಧಿಗಳನ್ನ ಮಟ್ಟ ಹಾಕೋದಕ್ಕೆ ಅಂತ ಹೇಳಿ ಅಳವಡಿಕೆ ಮಾಡಿಕೊಂಡಿದ್ದಂತಹ ಕ್ಯಾಮೆರಾಗಳೇ ಇದೀಗ ಮುಳಿವಾಯ್ತಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಇದೇ ಕ್ಯಾಮೆರಾಗಳನ್ನ ಹ್ಯಾಕ್ ಮಾಡಿ ಖಮೇನಿ ಬಾಡಿಗಾರ್ಡ್ಸ್ ಮೇಲೆ ಕಣ್ಣನ್ನ ಇಟ್ಟಿತ್ತು ಇಸ್ರೇಲ್. ಬಾಡಿಗಾರ್ಡ್ಸ್ ಮತ್ತು ಅಧಿಕಾರಿಗಳ ಚಲನವಲನವನ್ನ ಗಮನಿಸಿ ಖಮೇನಿ ಹತ್ಯೆಗೆ ಮುಹೂರ್ತವನ್ನ ಕೂಡ ಫಿಕ್ಸ್ ಈ ಹಿಂದೆ ಅಂದ್ರೆ ವರ್ಷದ ಹಿಂದೆನೆ ಮಾಡಿಕೊಂಡಿದ್ರು. 1 ವರ್ಷದಿಂದಲೂ ಕೂಡ ಖಮೇನಿ ಮೇಲೆ ಕಣ್ಣಿಟ್ಟಿದ್ದಂತಹ ಇಸ್ರೇಲ್ ಟೆಹರಾನ್ನ ಪಾಶ್ಚರ್ ಸ್ಟ್ರೀಟ್ ನಲ್ಲಿ ಮೊಬೈಲ್ ನೆಟ್ವರ್ಕ್ ಅಸ್ತವ್ಯಸ್ತ ಏನಾಗ್ತಾ ಇತ್ತು ಈ ಬಗ್ಗೆ ಖಮೇನಿ ಬಾಡಿ ಗಾರ್ಡ್ಸ್ಗೆ ಸಣ್ಣ ಸುಳಿವು ಕೂಡ ಸಿಗದಂತೆ ಅಲರ್ಟ್ ಕೂಡ ಆಗಿದ್ರು. AI ಟೂಲ್ ಮತ್ತು ಆಲ್ಗೋರಿದಮ್ ಬಳಸಿ ನಂತರ ಖಮೇನಿ ಹತ್ಯೆಗೆ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಈಗಾಗಲೇ ಮಾಡ್ಕೊಂಡಿದ್ರು. ಪಕ್ಕಾ ಪ್ರೀ ಪ್ಲಾನ್ ಮಾಡ್ಕೊಂಡಿಯೇ ಮೀಟಿಂಗ್ ನಲ್ಲಿ ಇದ್ದಾಗಲೇ ಖಮೇನಿಯ ಹತ್ಯೆಯನ್ನ ಮಾಡಲಾಗಿತ್ತು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಈ ಖಮೇನಿ ಅವರ ಹತ್ಯೆ ಮಾಡಬೇಕು ಅಂತ ಹೇಳಿ ಕಳೆದ 1 ವರ್ಷಗಳ ಹಿಂದೆಯೇ ಕೂಡ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವೊಂದು ಕ್ಯಾಮ್ರಾಗಳನ್ನ ಏನ್ ಅಳವಡಿಕೆ ಮಾಡ್ಕೊಂಡಿದ್ರು ಅದೇ ಮುಳುವಾಗೋಯ್ತಾ ಅಂತ ಹೇಳಿ. ರಮ್ಯಾ, ಏನಂದರೆ ಡಿಜಿಟಲ್ ವಾರ್ಫೇರ್ ಮತ್ತು ಸೈಬರ್ ವಾರ್ಫೇರ್ನಲ್ಲಿ ಇದುವರೆಗೂ ಇಸ್ರೇಲ್ನ ಬೇಹುಗಾರಿಕಾ ಪಡೆ ಮೊಸಾದ್ನ ಮೀರಿಸುವಂಥ ಇನ್ಯಾವುದೇ ಒಂದು ಏಜೆನ್ಸಿ ಇಲ್ಲ ಅಂತ ಹೇಳ್ಬಿಟ್ಟು ವಿಶ್ವಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಗಿದೆ. ಇದೇ ಒಂದು ಮೊಸಾದ್ ಏನಿದೆ ಅದು ಲೆಬನಾನ್ನಲ್ಲಿ ಈ ಹಿಂದೆ ಹೆಜ್ಬುಲ್ಲಾ ಉಗ್ರರ ಪೇಜರ್ಗಳ ಒಳಗಡೆ ಸ್ಫೋಟಕಗಳನ್ನು ಇಟ್ಟು ಸಾವಿರಾರು ಪೇಜರ್ಗಳು ಒಂದೇ ಸ್ಥಿತಿ ಸ್ಫೋಟಗೊಳ್ಳುವಂತೆ ಮಾಡಿತ್ತು. ಆ ಮೂಲಕ ಇಡೀ ವಿಶ್ವವೇ ಒಂದು ರೀತಿ ಬೆಚ್ಚಬೀಳೋಂಗೆ ಮಾಡಿತ್ತು. ಅದೇ ಮೊಸಾದ್ ಇವಾಗ ಏನೊಂದು ಖಮೇನಿ ಮತ್ತು ಆತನ 40 ಜನ ಕಮಾಂಡರ್ಗಳನ್ನು ಏಕಕಾಲದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಸೇನಾಪಡೆ ಹೊಡೆದಾಕ್ತಲ್ಲ, ಈ ಹೊಡೆದಾಕೋದಕ್ಕೆ ಕಾರಣ ಏನು, ಅದು ಹೆಂಗೆ ಅಷ್ಟು ಜನರನ್ನು ಅದು ಯುದ್ಧದ ಸಮಯದಲ್ಲಿ ಒಂದೆಡೆ ಸೇರ್ಸಂಗೆ ಮಾಡಿದ್ರು, ಆ ಕುರಿತಾಗಿ ಹಲವು ರೀತಿಯ ಥಿಯರಿಗಳು ಓಡಾಡ್ತಾ ಇದ್ದಾವೆ. ಆ ಪೈಕಿ ಮೊದಲನೇ ಥಿಯರಿ ಏನಂದರೆ, ಏನೊಂದು CCTV ಕ್ಯಾಮ್ರಾಗಳಿದ್ದಾವೆ ಇದು ಇರಾನ್ ರಾಜಧಾನಿ ತೆಹರಾನ್ ನಗರದಲ್ಲಿ. ಆ CCTV ಕ್ಯಾಮ್ರಾಗಳನ್ನೆಲ್ಲ ಹ್ಯಾಕ್ ಮಾಡಲಾಗಿತ್ತು. ಅದರಲ್ಲಿ ಬರುವಂಥ ವಿಜುವಲ್ಸ್ಗಳನ್ನ ಮೊಸಾದ್ನ ಒಂದು ವಿಭಾಗ ನೋಡ್ಕೊಳ್ತಾ ಇತ್ತು. ಆ ವಿಜುವಲ್ಸ್ಗಳ ಮೂಲಕ ಯಾರ್ಯಾರ ಮೂಮೆಂಟ್ ಎಲ್ಲೆಲ್ಲಾಗ್ತಿದೆ ಅಂತ ನೋಡ್ತಿದ್ರು ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ. ಇದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ, ಇತ್ತೀಚೆಗೆ ಒಂದು ನಮ್ಮ ಕರ್ನಾಟಕದಲ್ಲೇ ವೈರಲ್ ಆಗಿತ್ತು. CM ಸಿದ್ದರಾಮಯ್ಯ ಅವರು ಸೀಟ್ ಬೆಲ್ಟ್ ಹಾಕ್ಕೊಂಡಿರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದೊಂದು ಫೋಟೋ ವೈರಲ್ ಆಗಿತ್ತು. ಅಂದರೆ ಅದನ್ನು ಕೂಡ AI ಕ್ಯಾಮ್ರಾ ಗ್ರಹಿಸಿತ್ತು. ಇದು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು CM ಸಿದ್ದರಾಮಯ್ಯ ಅವರ ವಾಹನಕ್ಕೆ ಒಂದು ನೋಟಿಸ್ ಕೊಡಲಾಗಿತ್ತು. ಅದೇ ರೀತಿಯಾದಂಥ ಸರ್ವೈಲೆನ್ಸ್ ಕ್ಯಾಮ್ರಾಗಳು ತೆಹರಾನ್ನಲ್ಲೂ ಇದೆ. ಆ ರೀತಿಯಾದಂಥ ಕ್ಯಾಮ್ರಾಗಳನ್ನು ಮೊಸಾದ್ ತನ್ನ ಹ್ಯಾಕ್ ಮಾಡ್ಕೊಂಡಿತ್ತು. ಆ ಮೂಲಕ ಅದು ಯಾವ ವಾಹನದಲ್ಲಿ ಯಾರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನೇ ಟ್ರ್ಯಾಕ್ ಮಾಡ್ತಿತ್ತು. ಈ ಮೂಲಕ ಒಂದು ಖಮೇನಿಯವ್ರನ್ನ ಹೊಡೆದಾಕಕ್ಕೆ ಅವ್ರನ್ನ ಫಾಲೋ ಮಾಡೋದಕ್ಕೆ ಸೂತ್ರ ರೂಪಿಸಲಾಗಿತ್ತು ಅಂತ. ಮತ್ತೊಂದು ಥಿಯರಿ ಏನಂದರೆ, ಯಾರ್ಯಾರು ಪ್ರಮುಖವಾದಂತಹ ಒಂದು ಇರಾನ್ ಸರ್ಕಾರದ ಮುಖ್ಯಸ್ಥರೇನಿದ್ದಾರೆ ಅವರು ಹೋಗ್ತಿದ್ದಂತಹ ಡೆಂಟಲ್ ಕ್ಲಿನಿಕ್, ಅಂದರೆ ಸಾಮಾನ್ಯವಾಗಿ ಅವರೆಲ್ಲ ವಯಸ್ಸಾದವರೇ ಆಗಿರ್ತಾರೆ, 45ರಿಂದ 50 ವರ್ಷದ ಮೇಲ್ಪಟ್ಟವರು, ಅವ್ರಿಗೆ ಅಲ್ಲಿನ ಸಮಸ್ಯೆ ಬರುತ್ತೆ. ಅಂಥವ್ರು ಅಲ್ಲಿನ ಚಿಕಿತ್ಸೆಗಂತ ಹೋದಂಥ ಸಂದರ್ಭದಲ್ಲಿ ಅವರ ಅಲ್ಲಿನ ಒಳಗಡೆ ಇಂಪ್ಲಾಂಟ್ ಮಾಡೋ ಸಂದರ್ಭದಲ್ಲಿ ಅದ್ರ ಒಳಗಡೆ ಚಿಪ್ಗಳನ್ನು ಅಳವಡಿಸೋ ಅಂಥ ಕೆಲಸ ಮಾಡಲಾಗಿತ್ತು ಅನ್ನೋದು. ಮತ್ತೊಂದೇನೆಂದರೆ, ಯಾವಾಗ ಹೆಜ್ಬುಲ್ಲಾ ಉಗ್ರರು ಪೇಜರ್ಗಳು ಬ್ಲಾಸ್ಟ್ ಆಯಿತು ಆವಾಗ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನ ಇಟ್ಕೊಳೋದ್ರಿಂದ ಎಲ್ಲ ಒಂದು ಇರಾನ್ನ ಪ್ರಮುಖರು ಹಿಂದೆ ಸರಿದಿದ್ರು. ಏನಕ್ಕೆ ಅಂದರೆ, ಯಾವುದೇ ಒಂದು ಮೊಬೈಲ್ ಫೋನ್ ತಗೊಳ್ಳಿ, ಯಾವುದೇ ಒಂದು ಉಪಕರಣ ತಗೊಳ್ಳಿ, ಲ್ಯಾಪ್ಟಾಪ್, ಟ್ಯಾಬ್ ಯಾವುದೇ ತೊಗೊಂಡ್ರು ಅದರಲ್ಲೆಲ್ಲ ಅಮೆರಿಕನ್ ಸಾಫ್ಟ್ವೇರ್ಗಳಿದ್ದಾವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಗೂಗಲ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅವೆಲ್ಲ ಯಹೂದಿಗಳ ಒಡೆತನದಲ್ಲಿರುವಂಥ ಸಂಸ್ಥೆಗಳು. ಹಾಗಾಗಿ
ಈ ಸಂಸ್ಥೆಗಳನ್ನು ಬಳಸ್ಕೊಂಡು ಇಸ್ರೇಲ್ ಅತಿ ಸುಲಭವಾಗಿ ನಮ್ಮನ್ನು ಟ್ರ್ಯಾಕ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಆ ರೀತಿ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಬಳಸೋದನ್ನು ನಿಲ್ಲಿಸಿದ್ರು. ಅದೇ ಕಾರಣದಿಂದಾಗಿ ಯುದ್ಧದ ಸಮಯದಲ್ಲಿ ಎಲ್ಲರೂ ಫೇಸ್ ಟು ಫೇಸ್ ಕೂತು ಮಾತನಾಡಬೇಕು ಅನ್ನೋ ಕಾರಣಕ್ಕೆ ಏನಾದರೂ ಒಂದೆಡೆ ಸೇರಿದ್ರಾ, ಆ ರೀತಿ ದಾಳಿ ಆಯಿತಾ ಅನ್ನೋದು. ಮತ್ತು ಇನ್ನೊಂದು ಥಿಯರಿ ಏನಂದರೆ, ಇವರ ಬಳಿ ಒಂದು ಸಾಫ್ಟ್ವೇರ್ ಇತ್ತು, ಆ ಸಾಫ್ಟ್ವೇರನ್ನು ಹ್ಯಾಕ್ ಮಾಡಲಾಗಿತ್ತು. ಖಮೇನಿ ಹೆಸರಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡಲಾಯಿತು. ಅದು ಆ ಸಂದೇಶವನ್ನು ಖಮೇನಿಯವರೇ ರವಾನಿಸಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಕಮಾಂಡರ್ಗಳು ಅವರ ನಿವಾಸಕ್ಕೆ ಮೀಟಿಂಗಿಗೆ ಬಂದಂಥ ಸಮಯದಲ್ಲಿ ಅದೇ ಒಂದು ಸಭೆಯಲ್ಲಿ ಮೊಸಾದ್ನ ಒಬ್ಬ ಏಜೆಂಟ್ ಕೂಡ ಇದ್ದ. ಆತ ನೀಡಿದಂಥ ಮಾಹಿತಿ ಮೇರೆಗೆ ಈ ಒಂದು ದಾಳಿ ನಡೆದಿದೆ ಅಂತ ಹೇಳ್ಬಿಟ್ಟು ಕೂಡ ಥಿಯರಿ ಇದೆ. ಒಟ್ಟಿನಲ್ಲಿ ಥಿಯರಿಗಳು ಏನೇ ಇರಲಿ, ಹಲವು ರೀತಿಯ ಅಂಥ ಪ್ರಯತ್ನಗಳನ್ನಂತೂ ಇಸ್ರೇಲ್ ಮಾಡಿರೋದಂತೂ ಸುಳ್ಳಲ್ಲ. ಈ ಹಿಂದೆ ಇದೇ ಇಸ್ರೇಲ್ನ ಮೊಸಾದ್ ಮತ್ತು ಅಮೆರಿಕದ CIA ಸೇರಿಕೊಂಡು ಇರಾನ್ನ ಒಂದು ಅಣ್ವಸ್ತ್ರ ಸ್ಥಾವರದ ಮೇಲೆ ಒಂದು ಸೈಬರ್ ಅಟ್ಯಾಕ್ ಮಾಡಿತ್ತು. ಇಡೀ ಅಣ್ವಸ್ತ್ರ ಸ್ಥಾವರನ್ನೇ ಧ್ವಂಸ ಆಗಂಗೆ ಮಾಡಿದರು. ಇದೇ ರೀತಿಯಾದಂಥ ತಂತ್ರಗಾರಿಕೆಗಳನ್ನು ಖಮೇನಿ ಹತ್ಯೆ ವಿಚಾರದಲ್ಲೂ ಬಳಸಿರ್ಬೋದು ಅಂತ ಹೇಳ್ಬಿಟ್ಟು ಈಗ ಮಾಹಿತಿಗಳು ಹರಿದಾಡ್ತಾ ಇದೆ. ರಮ್ಯಾ, ಓಕೆ ದಿಲೀಪ್, ಈಗ ನೋಡಿ, ಇಸ್ರೇಲ್ ಗುಪ್ತಚರ ಸಂಸ್ಥೆ ಖಮೇನಿ ಬಾಡಿಗಾರ್ಡ್ಸ್ ಮತ್ತೆ ಉನ್ನತ ಮಟ್ಟದ ಅಧಿಕಾರಿಗಳ ಮೇಲೆ ಕಣ್ಣೇನೋ ಇಟ್ಟಿತ್ತು. ಓಕೆ, ಕಳೆದ 1 ವರ್ಷಗಳಿಂದಲೂ ಕೂಡ. ಬಟ್ ಆದ್ರೆ ಇರಾನ್ನ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು, ಇದೆಲ್ಲವನ್ನೂ ಕೂಡ ಕಂಡು ಹಿಡಿಯುವಲ್ಲಿ ಹೇಗೆ ವಿಫಲವಾಯಿತು ಅಂತ ಹೇಳಿ. ರಮ್ಯಾ, ಯಾವುದೇ ಒಂದು ಗುಪ್ತಚರ ಏಜೆನ್ಸಿ ಇರಲಿ, ಒಂದು ಗುಪ್ತಚರ ಏಜೆನ್ಸಿಯನ್ನು ಮೀರಿಸುವಂತಹ ಕಾರ್ಯತಂತ್ರಗಳು ಮತ್ತೊಂದು ಏಜೆನ್ಸಿ ಬಳಿ ಇದ್ದೇ ಇರುತ್ತೆ. ಅದರಲ್ಲೂ ಮೊಸಾದ್ ಏನಿದೆ, ವರ್ಲ್ಡ್ ನಂಬರ್ 1 ಅಂತ ಏನು ಕರೀತಾರೆ, ಅದು ಕೇವಲ ಮಾನವ ಒಂದು ಮಾಹಿತಿ ರವಾನೆಯಲ್ಲಿ ಮಾತ್ರ ಅಲ್ಲ, ಒಂದು ವಿದ್ಯುನ್ಮಾನ ಮಾಹಿತಿ ರವಾನೆಯಲ್ಲೂ ಕೂಡ ಮುಂದಿರುತ್ತೆ. ಮತ್ತು ಸೈಬರ್ ತಂತ್ರಗಾರಿಕೆಯಲ್ಲಿ ಮತ್ತು ಯಾವುದೇ ಒಂದು ಹೊಸ ಸಂಶೋಧನೆಗಳನ್ನು ಜಾರಿಗೆ ತರುವಲ್ಲಿ ಮೊಸಾದ್ ಯಾವಾಗಲೂ ಮುಂದೆ ಇರುತ್ತೆ. ಯಾಕೆಂದ್ರೆ ಜೊತೆಗೆ ಅದಕ್ಕೆ ಅಮೆರಿಕದ ಸಪೋರ್ಟ್ ಕೂಡ ಇರುತ್ತೆ. ಇದೇ ಒಂದು ಪರಿಣಾಮವನ್ನು ಇವಾಗ ಯಾವುದೇ ಒಂದು ದೇಶದಲ್ಲಿ ಕೂಡ ನೋಡ್ಬೋದು. ಈಗ ಭಾರತದಲ್ಲೂ ಕೂಡ ಬೇರೆ ಬೇರೆ ದೇಶಗಳ ಏಜೆಂಟ್ಸ್ಗಳು ಇರ್ಬೋದು, ಗೊತ್ತಿರಲ್ಲ. ಅದೇ ರೀತಿ ಅಮೆರಿಕದಲ್ಲೂ ಬೇರೆ ಬೇರೆ ದೇಶಗಳ ಏಜೆಂಟ್ಸ್ ಇರ್ಬೋದು. ಆ ರೀತಿಯಾದಂಥ ಏಜೆಂಟ್ಸ್ಗಳು ಯಾವುದೇ ರೀತಿಯ ಸುಳಿವು ಸಿಗದಂತೆ ಅವರ ಕಾರ್ಯಾಚರಣೆ ನಡೆಸೋಂಥ ಸಂದರ್ಭದಲ್ಲಿ ಜನಸಾಮಾನ್ಯರಂತೆ ಎಲ್ಲರಲ್ಲಿ ಒಬ್ಬರಾಗಿ ಇರೋಂಥ ಸಂದರ್ಭದಲ್ಲಿ ಅಂಥವ್ರನ್ನ ಹುಡುಕೋದು ತುಂಬ ಕಷ್ಟ ಸಾಧ್ಯ ಆಗುತ್ತೆ. ಆದರೆ ಕೆಲವೇ ಸಂದರ್ಭಗಳಲ್ಲಿ ಆ ರೀತಿಯ ಏಜೆಂಟ್ಗಳು ಅವರ ಒಂದು ಗುರುತು ಬಿಟ್ಕೊಡೋದು, ಅವರ ಒಂದು ಇರುವಿಕೆ ಬಯಲಾಗೋದು ಅಂತ ನಡೆಯುತ್ತೆ. ಅಂತ ನಡೆದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ದೇಶದ್ರೋಹದ ಪ್ರಕರಣ, ಅವ್ರನ್ನ ಗಲ್ಗೇರಿಸುವಂಥ ಕೃತ್ಯಗಳು ಕೂಡ ನಡೆಯುತ್ತೆ. ಆದರೆ ಈ ಒಂದು ಪ್ರಕರಣದಲ್ಲಿ ಏನೊಂದು ಇರಾನ್ನಲ್ಲಿ ಇಸ್ರೇಲ್ನ ಬೇಹುಗಾರಿಕಾ ಏಜೆಂಟ್ಗಳು ವರ್ಷಗಳಿಂದ ಆಕ್ಟಿವ್ ಆಗಿದ್ದರೂ ಕೂಡ ಅದು ಇರಾನಿಗೆ ಗೊತ್ತಾಗಿಲ್ಲ ಅನ್ನೋದು ನಿಜಕ್ಕೂ ಒಂದು ರೀತಿ ಶಾಕಿಂಗ್ ಸಂಗತಿ ಅಂತಲೇ ಹೇಳ್ಬೋದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮಲ ಕಂಪ್ಲೀಟ್ ಮಾಹಿತಿಗಾಗಿ.